ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೇನೆ. ನೀವೆಲ್ಲರ ಪ್ರೀತಿ ಸಪೋರ್ಟ್ನ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಆ್ಯಂಡ್ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗೈತಿ, ಸ್ನಾನ ಪೂಜೆ ಎಲ್ಲ ಆಗೈತಿ. ಸೊ ನಾಷ್ಟ ಮಾಡಕ್ಕಂತಿದ್ದೆ. ಈಗಷ್ಟು ಜಸ್ಟು ಪಾರ್ಸಲ್ ಬಂದು ಒಂದೆರಡು ತಮ್ಮ ಹೊರಗೆ ಹೋಗ್ಯಾನ ಅರವಿಂದ್ ಸ್ಕೂಲ್ಗೆ. ಅರವಿಂದ್ ಹೋಗ್ಯಾನ, ಅರವಿಂದ್ ಕರ್ಕೊಂಡಿದ್ರು ಹೋಗ್ಯಾರ. ಸೊ ಪಾರ್ಸಲ್ ಬಂದಿತ್ತು, ಕಾಲ್ ಮಾಡಿ ಹೇಳಿದ. ಸೊ ಬಂದಿಂದ ಅನ್ಬಾಕ್ಸಿಂಗ್ ಮಾಡ್ತೀವಿ ಏನಂತ ಹೇಳಿ. ಎರಡು ಬಂದವು. ಸೊ ಬರ್ರಿ ಇವತ್ತಿನ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತಂದು ನೋಡೋಣ. ವ್ಲಾಗ್ನ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ಹಸ್ಬೆಂಡು ಅನ್ವಿತನ ಕರ್ಕೊಂಡು ಬರೋಕ್ಕಂತೇಳಿ ಹೋಗ್ಯಾರ ನೋಡ್ರಿ. ನೆನ್ನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿರ, ಡೈರೆಕ್ಟ್ ಅಲ್ಲಿಂದ ಅನ್ವಿತನ ಹಾಸ್ಟೆಲಿಗೆ ಹೋಗ್ಯಾರ ಕರ್ಕೊಂಡು ಬರೋಕ್ಕಂತೇಳಿ. 12:30 ಹಿಂಗೆ ಎಕ್ಸಾಮ್ ಮುಗಿತಾವಕ್ಕಿನ್ನು ಇವತ್ತು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸೀದಾ ಬರೋದನ ಇಲ್ಲಿಗೆ. ನಾಳೆಗೆ ಬೆಳಗ್ಗೆನೇ ಇಲ್ಲಿಗೆ ಇರ್ತಾವೆ ನೋಡ್ರಿ. ನಾವಂತೂ ಫುಲ್ ಖುಷಿ, ಎಕ್ಸೈಟ್ ಆಗಿನ ಅಂತಂದು ಹೇಳ್ಬೋದು. ಅನಿತಾ ಬರಾಕತ್ತಲ್ಲ ಅಂಥೇಳಿ ನಾನು ಒಂದಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡೇನಿ, ಆಕೆಗೆ ಖುಷಿ ಪಡ್ಸಕ್ಕಂತೇಳಿ ಏನಾದರೂ ಸರ್ಪ್ರೈಸ್ ಏನಾದರೂ ಕೊಡೋಣ ಅಂತಂದು. ಸೊ ನಿನ್ನೆ ಡಿಮಾರ್ಟಿಗೆ ಹೋಗಿ ಒಂದಷ್ಟು ಶಾಪಿಂಗನ್ನು ಮಾಡ್ಕೊಂಡು ಬಂದೀನಿ. ಇವತ್ತು ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಒಂದು 2-3 ಐಟಮ್ ತರೋದವು. ಈಗ ಬಡ ನಾನು ನಾಷ್ಟ ಮಾಡೋಕ್ಕಂತಿದ್ದೆ, ಪಾರ್ಸಲ್ ಬಂತು. ಸೊ ನಾಷ್ಟ ಮಾಡಿಕೊಂಡು ಜಲ್ದಿ ಹೋಗಬೇಕು. ಈಗ ಅರ್ವಿನ ಸ್ಕೂಲಿಂದ ಬಂದಿಂದ ಬುಕ್ಕು ತೊಗೊಬಂದ್ಬಿಟ್ಟು ಏನೇನ ಮಾಡ ನೋಡಿ ಮಾಮ ಆರ್ಡ್ರ್. ಗೊತ್ತಿಲ್ಲ, ಇಲ್ಲ ಬುಕ್ಸ್ ಎಲ್ಲ ತೊಗೊಂಬಂದು ಅಷ್ಟು ಬರೀದು ಓದು ಎಲ್ಲ, ಮತ್ತು ಏನೂ ತೊಗೊಂಬರ್ದಿಲ್ಲಲ್ಲ. ಅಲ್ಲ ಅವನ ಓಪನ್ ಮಾಡಕತ್ತ ನೋಡು. ಇದು ಎಕ್ಸೈಟ್ಮೆಂಟ್ ಏನಿರ್ಬೋದು ಒಳಗಂತೇಳಿ ಅದು ಗೊತ್ತೈತಿ. ಅಲ್ಲಿ ನೀನು ಅವ್ನು ಕರ್ಕೊಂಡು ಹೋಗ್ತಾ ಬಂದಿಲ್ಲ. ಇಲ್ಲ ಖರೇನ ನೋಡಿಲ್ಲಪ್ಪ. ನೀನು ಸುಳ್ಳು ಹೇಳ್ಬೇಕು ನೋಡ, ಹಂಗಿದ್ರು ಖರೆ ಹೇಳ್ಬಾರ್ದು. ಎಲ್ಲಿ ತಂಬೈಲಿ ಎಂತ ಮೈಕ್ ಅದು? ಯಾಡದ ಒಂದು ತಡಿ ಒಂದು ನಿಮಿಷ. ನೀ ಇಲ್ಲ ಅಂದ್ರೆ ನಡೆಯಂಗಿಲ್ಲ ನರ್ವಿನ ಇದನ್ನ ಓಪನ್ ಮಾಡಾಕ. ನೀ ಇರಕಬೇಕನ ಆಟನ ಅದು. ಅದಕ್ಕಿಂತ ಇದ ಚಲೋ ಐತಲ್ಲ ಅಪ್ಪ ನಂದ. ಅದೇನು ಇಟ ಭಾರಿ ಉದ್ದ ಐತಿ ಕಣ, ಉದ್ದ ಮಾಡ್ಕೊಳಕ ಬರೋದಿಲ್ಲ ಅದು. ಈಗ ನೋಡೋದು ಏನಾರು ವಿಡಿಯೋ ನೋಡೋದ್ರಿಂದ ಮಾಡೋದಿದ್ರೆ ಹಿಂಗೆ ಕ್ಯಾಮ್ರಾ ಇಟ್ಟು ಮಾಡೋದು. ಕೆಳಗಿದ್ದು ಏನು ಮಾಡೋಕ್ಕಾಗತ್ತೆ, ಅಷ್ಟ ಹೈಟ್ ಐತದ. ಮತ್ತೆ ಮೈಕ್ ಎರಡು ಒಂದೈತೆ ಒಂದಿರ್ಬೋದು. ಇನ್ನು ನೋಡ್ರಿ ಯಾಕೆ ತೋರಿಸ್ಯಾರ ಡಬ್ಬಿ ಮ್ಯಾಗ. ಟೈಟ್ ಮಾಡೋದ ಸಣ್ಣದೈತಿ. ಸೌಂಡ್ ಎಷ್ಟು ಬರುತ್ತೆ ನಾ ಚೆಕ್ ಮಾಡಿ. ಹಲೋ, ವೈರ್ಲೆಸ್ ಮೈಕ್. ಇದಾನ ಹಲೋ, ಇದು ಆನ್ ಆತನ ಈಗ ಇಷ್ಟನ ಇದು? ಅದು ಇನ್ನ ಕನೆಕ್ಟ್ ಆಗಿಲ್ಲ. ಹಲೋ 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 ಚಲೋ ಐತಿ. ಆಡಕ್ ಬರ್ತಿಲ್ಲ ನೋಡು ಒಮ್ಮೆ. ಅದು ಬರ್ತದೆ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ
ಆಡ ಎಲ್ಲಿ ಕೇಳಾಗತ್ತೈತಿ ಎಲ್ಲ ಸೌಂಡ್ ಕಮ್ಮಿ ಐತಿ ಇಲ್ಲ ಆಡ ತುಟಿಗತ್ತು ಒಂದು ಸ್ವಲ್ಪ ಇಟ್ಕೋ ಇಟ್ಕೋ ನೋಡಿ ಹಲೋ ಹಲೋ ಅಯ್ಯೋ ಇಟ್ಕೋಕು ಈಗ ಸುತ್ತಾತು ಹಲೋ ಇಷ್ಟ ಹಿಡ್ಕೊಂಡ್ರೆ ಜಗಂಗ ನೋಡ್ಲಾಗ ಇಟ ಹಿಡ್ಕೊಂಡ್ರೆ ಇದು ಮಾಡುವ ಹಲೋ ಜೋಶ್ ಮಾತಾಡೋದು ಬರ್ತೈತೆ ನೋಡಿ. ಹಲೋ ಹಲೋ ನಾರ್ಮಲ್ ಮೈಕ್ ಎಷ್ಟು ಹಿಡಿತಾರ ಇಷ್ಟು ಹಿಡಿತಾರ ಇಲ್ಲಿ ಬಾಯಿಗೆ ಹೋಗಿಲ್ಲ ಹಲೋ 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 ಬರ್ತೈತ ಹಲೋ ಇಷ್ಟ ಹಲೋ ಇಲ್ಲಿಯೂ ಇಲ್ಲೇ ಇದ್ರಾಗ ಅದೀನಿ ಸೊ ಫೈನಲಿ ನಮ್ಮ ಮನೆಗೆ ಹೊಸ ಮೈಕ್ ಬಂತು ನೋಡ್ರಿ ಫ್ರೆಂಡ್ಸ್. ಎಷ್ಟೋ ದಿನದ ಆಸೆ ಇದು. ಸೊ ಬೇರೆಯವರೆಲ್ಲ ಕೈಯಲ್ಲಿ ಹಿಡ್ಕೊಂಡು ಹಾಡೋದು ಆಡೋವಾಗ ಸೊ ನಾವು ಈ ಥರದೊಂದು ಮೈಕ್ ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಸೊ ಯಾವಾಗ ತೊಗೊಳ್ಳೋದು ಏನೋ ಬಿಡು ನಮಗೇನು ಯೂಸ್ ಐತಿ ಅಂತ ನಾನು ಅನ್ಕೊತಿದ್ದೆ. ಬಟ್ ನಾನು ಮತ್ತು ತಮ್ಮ ಮೊನ್ನೆ ಹಾಡಾಡುವಾಗ ಹಂಗೆ ಸುಮ್ಮನೆ ಒಂದು ಮೈಕ್ ತೊಗೊಂಡ್ಬಿಡು ಅಂತ ನಾನು ಹಂಗೆ ಸುಮ್ಮನೆ ಹೇಳಿದೆ. ತಮ್ಮ ಆರ್ಡ್ರ್ ಮಾಡಿ ತರಿಸೇ ಬಿಟ್ಟ. ಸೊ ಫೈನಲಿ ನಮ್ಮ ಕೈಯಲ್ಲಿ ಇವತ್ತು ಮೈಕ್ ಐತಿ. ಅದು ಫಸ್ಟ್ ಕೈಯಲ್ಲಿ ಹಿಡ್ಕೊಂಡಾಗ ಅದೇನೋ ಒಂದು ರೀತಿ ಖುಷಿ. ನನಗಂತೂ ಸಿಕ್ಕಾಪಟ್ಟೆ ಸಖತ್ ಖುಷಿ ಆಯ್ತು ಅಂತಂದು ಹೇಳ್ಬೋದು. ಫಸ್ಟ್ ಅದು ವಾಯ್ಸ್ ಅದರಲ್ಲಿ ಬಂದಾಗ ನಾನಂತೂ ಹೆದರ್ದಂಗೆ ಅನ್ನಿಸ್ತು ನನಗೆ. ಸಖತ್ ಖುಷಿ ಆಯಿತು. ಹಂಗೆ ಜಸ್ಟ್ ಖುಷಿಗೆ ಅವಾಗವಾಗ ಮನ್ಯಾಗ ಹಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಾಗ ಸೊ ತಮ್ಮನೂ ಹಾಡ್ತಿರ್ತಾನೆ, ನಾನು ಹಾಡ್ತಿರ್ತೀನಿ. ನನಗೆ ಮತ್ತು ನಮ್ಮ ತಮ್ಮಗೂ ಒಂದು ಸ್ವಲ್ಪ ಹಾಡಿನ ಕ್ರೇಜ್ ಐತಿ. ನಮ್ಮ ಎರಡನೇ ತಮ್ಮಗೂ ಇದ್ದಂಗೆ ಐತಿ ಅಂತ ಅನ್ಸುತ್ತೆ. ಅವನು ಆಗಾಗ ಹಾಡ್ತಿರ್ತಾನೆ, ಗೊಯ್ಗುಡ್ತಾ ಇರ್ತಾನೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ 3 ಜನ ಸ್ವಲ್ಪ ಹಾಡಿನ ಕ್ರೇಜ್ ಐತಿ. ಇನ್ನು ಉಳ್ಕೆದ್ದು 3 ಮನೇದು ಐತೆ ಎಲ್ಲ ಗೊತ್ತಿಲ್ಲ. ನಾನು ಅಂಕರೆ ಯಾವುದಾದ್ರೂ ಸಾಂಗ್ ಕಿವಿಗೆ ಬಿದ್ದರೆ ಸಾಕು ಗೊಯ್ಗುಡ್ತಾ ಇರ್ತೀನಿ. ಅದನ್ನ ಹೊಳಮೊಳ ಹೇಳ್ತಾ ಇರ್ತೀನಿ ಅಂತಂದು ಹೇಳ್ಬೋದು. ಸೊ ನಿಮಗೂ ನೋಡ್ತಿರೋಂಥ ವ್ಯೂವರ್ಸ್ಗೆ ನಮ್ಮಂಗನ ಹಾಡೋ ಕ್ರೇಜ್ ಯಾರಿಗೆಲ್ಲ ಐತಂದು ಕಮೆಂಟ್ ಮಾಡಿ ಹೇಳ್ರಿ. ಏನು ಅಷ್ಟೊಂದು ಏನು ಎಕ್ಸ್ಪರ್ಟ್ ಆಗಿ ಹಾಡೋಕ್ಕೇನು ಬರೋಂಗಿಲ್ಲ, ಜಸ್ಟ್ ಹಂಗೆ ಹಾಡ್ತಿರ್ತೀವಿ ಅಷ್ಟೇ. ಸೊ ಏನೋ ಮೈಕ್ ತರಿಸ್ಬೇಕು ಅಂತ ಅನ್ನಿಸ್ತು, ತರಿಸಿದ್ವಿ. ಕಲಿಕೆ ಅನ್ನೋದು ಯಾವತ್ತು ಎಂಡಿಂಗ್ ಅನ್ನೋದೇ ಇಲ್ಲ ಅಂತಂದು ಹೇಳ್ಬೋದು. ಸೊ ಕಲಿತಾ ಹೋದಂಗೆಲ್ಲ ಇನ್ನೂ ಕಲಿಯೋದಿನ ಜಾಸ್ತಿನೇ ಇರುತ್ತೆ ಹೊರತು ಸೊ ಇಷ್ಟ ನಾವು ಕಲಿತೀವಿ ಮುಗೀತು ಅನ್ನೋದನ್ನ ಇಲ್ಲ ನೋಡ್ರಿ. ಸೊ ಒಂದೊಂದು ಒಟ್ಟು ಕಲಿತಾ ಇರಬೇಕು ಮನುಷ್ಯ ಅಂತ ಅಂದ್ರೆ ಹೊಸದನ್ನು ಕಲಿತಾ ಇರಬೇಕು. ನನಗದು ಇಷ್ಟ ನೋಡ್ರಿ. ಒಟ್ಟು ಓಡಿಸ್ಲೇ ಬೈಕ್? ನಾನು ಓಡಿಸ್ತೀನಿ ಹೇಳ್ರಿ ನೀ ಬೈಕ್. ನಿನ್ನ ನಮ್ಮನ್ನ ಇಬ್ಬರನ್ನ ಹತ್ತಿಸ್ಕೊಂಡು ಹೋಗ್ಬೋದು ಹೋಗ್ತೀನಿ. ಸುಳ್ಳ ಕರೆನಾಗ ಓಡಿಸ್ತೀನಿ ಬೈಕ್. ಓಡಿಸ್ತೀನಿ ಬಾ. ಸೊ ಎಸ್ಟಿಗೆ ನೋಡ್ರಿ ಮಾರ್ಕೆಟಿಗೆ ಹೊಂಟೇನಿ ತಮ್ಮನ ಕರ್ಕೊಂಡು. ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೋದವು. ಮತ್ತು ಇನ್ನೊಂದು 2 ತಾಸಿನಾಗ ಅರಿನ ಟ್ಯೂಷನಿಗೆ ಕಳಿಸ್ಬೇಕು. ಮತ್ತು ಟ್ಯೂಷನಿಗೆ ಕಳ್ಸಕ್ಕೆ ಹೋಗ್ತಾನೆ. ಅಷ್ಟರೊಳಗೆ ಈ ಮಾರ್ಕೆಟಿಗೆ ಹೋಗಿ ಬರ್ಬೇಕು ಅಂತ ತಮ್ಮನ ಕರ್ಕೊಂಡು. ಇನ್ನೂ ಊಟ ಆಗಿಲ್ಲ, ಹೊರಗೆ ಊಟ ಮಾಡ್ತೀನಿ. ಊಟ ಮಾಡ್ಕೊಬೇಕು ಅಂತ ಮಾಡ್ತಾ ಇದ್ದೀನಿ. ಟ್ಯೂಷನ್ಗೆ ಹೋಗಿ ಟೈಮ್ ಆಗುತ್ತೆ, ಹಾಗಾಗಿ ಹತ್ತು ಇಷ್ಟು ಇದ್ರೆ ನಡೀತೈತಿ. ಅದು ಎಷ್ಟು ತಗೊಂಡು ನೋಡು, ಅದು ಇಷ್ಟ ಇರ್ತದೆ ಸ್ವಲ್ಪ. ಹೆಂಗ್ರಿ ಕ್ಯಾರೆಟ್ ಎಷ್ಟು ರೀ? 70 ರೂಪಾಯಿ ಕಿಲೋ ರೀ. ಇವ್ರಿ ಮತ್ತು ಅಷ್ಟೇ ರೀ.
ಏನಂತ ಇಸ್ಕಾರ ಇನ್ನೂ ಮಾಡ್ತಾರೆ. ಹೋಳಿ ಹಬ್ಬ ಮುಗಿದ್ರೆ ಪಿಚ್ಗಾರ ಮರಕತ್ತಾರ ಅವು ಕಂಡು ನಿಂತೀನಿ ಎಲ್ಲ ಬಿಟ್ಟು ಪಿಚ್ಗಾರನ ಕಂಡವ್ ನಿನಗೆ ಕೇಳ್ಬೇಕು ಹೆಂಗ್ರಿ ಕಲ್ಲಂಗಡಿ ಅನ್ನ ಹಣ್ಣು ಇದ್ದಿದ್ದು ಕೊಡ್ರಿ ಎಷ್ಟು ರೀ ಅಣ್ಣ 40 ರೀ ಕಮ್ಮಿ ಮಾಡ್ರಿ ಆಯ್ತಾ ಕೊಡ್ರಿ ಕಟ್ ಮಾಡಿ ತೋರಿಸಿದ್ರು ಕಟ್ ಮಾಡಿ ತೋರಿಸಿದ್ರು ಬಾ ಕರೆಗೂ ಅಣ್ಣ ಕರೆಗೂ ಕಟ್ ಮಾಡಿ ತೋರ್ಸ್ಯಾರ ಎಷ್ಟು ಹೂವ 50 ರೂಪಾಯಿ 50 ರೂಪಾಯಿ ಮಾಸ್ರಿ ಕರೆಕ್ಟ್ ಮಾಡಲ್ಲ ಕಟ್ ಮಾಡಲ್ಲ ಆತು ವೈರಲ್ ಆಕತಿ. ಹಾಕೊಂಬಾರ್ವಿ ನಂಗೂ ಇದ್ರಾಗ ತಿನ್ನ ಉಪ್ಪು ಹಂಗ ತಿನ್ ಉಪ್ಪು ಕೋಕು ಸೊ ನೋಡ್ರಿ ಈಗ ಮಾರ್ಕೆಟ್ಗೆ ಹೋಗಿ ಇಷ್ಟು ಐಟಮ್ ತೊಗೊಂಬೈತಿ ಇವನ್ನೆಲ್ಲ ಈಗ ಹೊಂದಿಸ್ಬೇಕು ಈಗ ಇವು ನೋಡ್ರಿ ಸೌತೆಕಾಯಿ ತೊಗೊಂಬೈತಿ ಮತ್ತು ಸಾಸಿವೆ ಖಾಲಿಯಾಗಿ ನಮ್ಮ 3 ದಿನ ಆಗಿತ್ತು. ಸೊ ಬರಬೇಕಾದ್ರೆ ಅದು ಲಾಸ್ಟ್ ಬರ್ಬೇಕಾದ್ರೆ ಏನಪ್ಪ ಅಂತ ಮತ್ತೆ ಬರೋಕ್ಕಂತಿದ್ದೆ. ಮತ್ತು ಇವು ಪಾನಿಪುರಿ, ಇವು ಪಾಸ್ತಾ ಮತ್ತು ಹೂವು ಬೇಕಾಗಿದ್ದು ಹೂವು ತೊಗೊಂಬೈತಿ, ಪಾನಿಪುರಿ ಮಸಾಲ, ಕ್ಯಾರೆಟು ಆ್ಯಂಡ್ ಆಲೂಗಡ್ಡೆ, ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಇದು ಸಣ್ಣಂದು ವೈಟ್ ರವೆ ನೋಡ್ರಿ, ರವೆ ರೊಟ್ಟಿ ಮಾಡ್ತೀನಲ್ಲ ಸೊ ಆ ರವೆ ಇದು. ಸೊ ಫ್ರೆಂಡ್ಸ್ ಈಗ ಜಾಮೂನ್ ಮಾಡಬೇಕು. ನಿನ್ನೆ ಡಿಮಾರ್ಟಿಗೆ ತಂದಿತ್ತಲ್ಲ ಗುಲಾಬ್ ಜಾಮೂನ್ ಕೊಟ್ಟಿತ್ತು. ಟ್ಯೂಷನ್ಗೆ ಹೋಗ್ಯಾನ, ಒಬ್ಬರು ಕೂಡ ಮಾಡಿ ಮುಗಿಸ್ಬೇಕಂತ ಮಾಡ್ತೀನಿ. ಏನಾಗುತ್ತೆ ಗೊತ್ತಿಲ್ಲ. ಈ ವರ್ಷದ ಅಂಕ ನಾನು ಆ್ಯಕ್ಚುಲಿ ಗುಲಾಬ್ ಜಾಮೂನ್ ಮಾಡೇ ಇಲ್ಲ. ಮೊದಲೆಲ್ಲ ವರ್ಷದಾಗ 2 ಸಲ 3 ಸಲ ಏನು ಮಾಡಿರ್ತಿದ್ದೆ. ಅರವಿಂದ್ ಬರ್ತಡೇಗೆ ಮಾಡ್ತಿದ್ದೆ. ಈ ವರ್ಷ ಅರವಿಂದ್ ಬರ್ತಡೇ ದಿನ ಊರಿಂದ ಬಂದಿದ್ದೆ, ಅದು ನೈಟು, ಅವಾಗ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಆ್ಯನಿವರ್ಸರಿ ಇದ್ದಾಗ ಗುಲಾಬ್ ಜಾಮೂನ್ ಮಾಡ್ತಿದ್ದೆ. ಈ ವರ್ಷವೂ ನಮ್ದು ಆ್ಯನಿವರ್ಸರಿ ಇದ್ದಾಗ ಊರಾಗಿದ್ದೆ, ಅದ್ರ ದಿನ ಬೆಳಗಾವಿಗೆ ಬಂದೆ. ಸೊ ಈ ವರ್ಷನೂ ಮಾಡೋಕ್ಕಾಗಲಿಲ್ಲ. ಇನ್ನು ನನ್ನ ಬರ್ತಡೇ ದಿನ ಸೊ ಈ ರೀತಿಯಾಗಿ ಮಾಡಿರ್ತೀನಿ. ಈ ವರ್ಷದಂದ್ರೂ 1 ಸಲ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಬರ್ತಾ ಇರೋ ಖುಷಿಗೆ ಗುಲಾಬ್ ಜಾಮೂನ್ ಮಾಡಕ್ಕಂತೀನಿ ನೋಡ್ರಿ. ಆಕೆಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆ್ಯಕ್ಚುಲಿ ಗುಲಾಬ್ ಜಾಮೂನು. ಸೊ ಹಾಗಾಗಿ ದೊಡ್ಡ ಪ್ಯಾಕನ ತೊಗೊಂಬಂದಿನಿ. ಈಗ ನಾದ್ಕೊಂಡು ಬರೋಡ ಮಾಡೋಣ ಅಂತ. ಸೊ ನೋಡ್ರಿ ಈಗ ಹಿಟ್ಟು ನಾದ್ಕೊಂಡು ಎಲ್ಲ ಉಂಡೆ ಮಾಡ್ಕೊಂಡಿನಿ ಇಷ್ಟು. ಆ್ಯಂಡ್ ಇಲ್ಲಿ ಈಗ ಎಣ್ಣೆ ಕಾಯೋಕ್ಕೂ ಇಟ್ಟೀನಿ. ಎಣ್ಣೆ ಕಾಯಕ್ಕಂತೈತಿ. ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳಕ್ಕ ಸಕ್ಕರೆ ಹಾಕಿಟ್ಟೇನಿ. ಇದಕ್ಕೊಂದು 2 ಲೀಟರಷ್ಟು 1.5-2 ಲೀಟರಷ್ಟು ನೀರು ಹಾಕ್ಕೊತೀನಿ. ಆ್ಯಂಡ್ ಹೊರಗೂ ಮಳೆ ಬರಾಕಂತೈತಿ. ಸೊ ನೋಡ್ತಾ ಇರ್ಬೋದು, ಏನು ಮಳೆಗಾಲಗತ್ತೆ ಮಳೆ ಬರಾಕಂತೈತಿ. ಜಾಸ್ತಿ ಆಗ್ಸಕ್ಕೆ ಒಟ್ಟು ಬೆಳಗಾವಿ ಹೇಳೋದು ಮಳೆ ಬಿಡವಲ್ದು. ಅದು ಗುಡು ಸೌಂಡನ್ನು ಬರಾಕತ್ತೈತಿ. ಅರವಿಂದ್ ಬರೀ ಟ್ಯೂಷನಿಂದ ಬರೋ ಟೈಮ್ ಆಗೈತಿ. ತಮ್ಮ ಕರ್ಕೊಂಡು ಬರೋಕೆ ಹೋಗ್ಯಾನ ಈಗ. ಬೈಕ್ನಾಗ ಹೆಂಗೆ ಬರ್ತಾರೇನೋ, ಛತ್ರಿನೂ ತೊಗೊಂಡು ಹೋಗಿಲ್ಲ.
ಜೋರು ಬರಾಕಂತ ಮಳಿ. ಹೆಂಗೆ ಬರ್ತಾರ ಏನು ಮಳಿ ಕಾಡಕಂದೈತವ ಬೆಳಗಾವಿ ಒಳಗೆ. ನೋಡ್ರಿ ಮಳಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ವಿಡಿಯೋ ಒಳಗೆ. ಒಂದೊಂದು ಹಾಕೋಕೆ ಕೂತ್ರೆ ಲೇಟ್ ಆಗುತ್ತೆ. ಹಿಂಗೆ ಹಾಕ್ಬಿಡೋದು. ಇನ್ನೊಂದು ಹೊಡ್ಯಾಕತ್ತ ನೋಡ್ರಿ. ಬಾ ಚೂರು ಜಾಮೂನ್ ಮ್ಯಾಗ ಏನಾರ ಲೈನ್ ಇತ್ತು ಅಂತಂದ್ರೆ ನೈಸಾಗಿ ತಿಕ್ಲಿಲ್ಲ ಅಂದ್ರೆ ಹಿಂಗೆ ಹೊಡೆದು ಬಿಡ್ತಾವೆ ನೋಡ್ರಿ. ಒಮ್ಮೆ ಬಂದ್ರೆ ಚೂರಣ ಬರ್ತಾವೆ. ಈಗ ಇನ್ನೂ ಚಂದಾಗ ಸಣ್ಣ ಒಳಗೆ ಚಂದಾಗ ಕೆಂಪಗೆ ಆಗೋಂಗೆ ಕರ್ಕೋಬೇಕೇನು ಈಗ. ಸೊ ಅಷ್ಟೊಳಗೆ ಮತ್ತಷ್ಟು ಉಂಡೆ ಮಾಡ್ಕೊತೀನಿ ಈಗ. ಇಲ್ಲ ಈಗ ಹಾಕೀನಿ. ಸೊ ನೋಡ್ರಿ ಫ್ರೆಂಡ್ಸ್, ಜಾಮೂನ್ ಮಾಡೋದು ಮುಗೀತು. ಇನ್ನೂ ನೆನೆದಿರಲ್ಲ ಆದ್ರೂ ಇವು ನೆನಿಲಿ ಇನ್ನೊಂದು ಅರ್ಧ ತಾಸು ಬೇಕು ಅರ್ವಿ ನೆನೆಯಾಕ. ಊಟ ಮಾಡಿ ಮರುಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು ಸೀರೆಯುಟ್ಟು ಜಾರಿ ಬಿತ್ತ ಜನರೆಲ್ಲ ನೆನಪಿನ ಸುರಯೋಗ. ಇಷ್ಟ ಹೇಳ್ಕೋಬೇಕು ಅಂದ್ರೆ ಚಲೋ. ಎಲ್ಲೋ ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿನೆ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಸಗುಳಿಯೋ ನೆನಪಿ ನನ್ನ ಮೈ ಕುಳಕ ಮುತ್ತಿಟ್ಟ ಕೈ ತೊತ್ತಿನ ಸವಿ ನೆನಪು ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ ಕಾಗದ ದೋಣಿ ಕಟ್ಟೋ ನೆನಪೆ ಅನುಪಮ ಯಾರೋ ಬರೆದೋರು ನನ್ನೆದೆಯಾಲನಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಇದೇನು ಓಡೋ ರೈಲಿನಲ್ಲಿ ಓಡೋ ರೈಲಿನಲ್ಲಿ ಪದಹಾಡಿನ ಸವಿ ನೆನಪು ಸುತ್ತೋ ರಾಟಿಯಲ್ಲಿ ಸುತ್ತಿದ ಸವಿ ನೆನಪು. ಎಸ್, ಐ ಆಮ್ ರೆಡಿ ಆಡುವುದಕ್ಕೆ. ಕನ್ನಡ